ಮುಂದೆ ಹೋಂಡಾ ಆಕ್ಟಿವಾ ಇರುತ್ತೆ, ಹಿಂದೆಗಡೆ ಒಂದು ರಿಕ್ಷಾ ಥರ ಮಾಡ್ಕೊಂಡಿರ್ತಾರೆ, ಅದಕ್ಕೆ ನಂಬರ್ ಪ್ಲೇಟ್ ಇರಲ್ಲ, ಇವರೇ ಮೋಟ್ರ್ಗಳು ತಂದು ಫಿಟ್ ಮಾಡಿಕೊಂಡು ಮನೆ ಹತ್ರ ಕಸ ಹಾಯ್ತಾರೆ. ಆದರೆ ಕರ್ನಾಟಕ ಸರ್ಕಾರಕ್ಕೆ ಇವ್ರು ಯಾರು ಕಾಣಿಸೋದೇ ಇಲ್ಲ. ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಕಾಲೋನಿ ಮಾಡ್ಕೊಂಡಿದ್ದಾರೆ. ಪರಮೇಶ್ವರ್ ಅವರು ಹೇಳ್ತಾರೆ ಯಾರು ಇಲ್ಲ ಇಲ್ಲಿ, ಆ ಥರ ಇದ್ರೆ ನೆಲಮಂಗಲದ ನಿರಾಶ್ರಿತ ಶಿಬಿರಕ್ಕೆ ಬಿಡ್ತೀವಿ ಅಂತ ಹೇಳುವಂಥ ಮಾತುಗಳು ಬರ್ತವೆ. ಇಸ್ರೇಲ್ನ ಯುದ್ಧ ಏನಕ್ಕೆ ನಡೀತಾ ಇರೋದು? ಅವರ ಒಂದು ಮೂಲ ಭೂಮಿ ಏನಿದೆ ಅದನ್ನು ಉಳಿವಿಗಾಗಿ ಅವರು ಇವತ್ತು ಹೋರಾಟವನ್ನು ಮಾಡ್ತಾ ಇರೋದು. ಅಂಥ ಸ್ಥಿತಿ ನಮ್ಮ ದೇಶಕ್ಕೆ ಬರಬಾರ್ದು. ಅಮೇರಿಕಕ್ಕೆ ಇವತ್ತು ಕಾಡ್ತಾ ಇರುವಂತಹ ಬಹು ಮುಖ್ಯವಾದ ಪ್ರಶ್ನೆ ಏನು ಅಂತಂದರೆ ಅಕ್ರಮ ವಲಸಿಗರು. ಈ ದಳ್ಳಾಳಿಗಳು ಅಂದರೆ ವಿದೇಶದಲ್ಲಿ ಕೆಲಸ ಕೊಡಿಸ್ತೀವಿ ಅಂತೇಳಿ ಮೋಸ ಮಾಡುವಂಥ ದಳ್ಳಾಳಿಗಳು 55ರಿಂದ 60 ಲಕ್ಷಗಳಷ್ಟು ದುಡ್ಡನ್ನು, 1 ಕೋಟಿ ರೂಪಾಯಿವರೆಗೂ ದುಡ್ಡನ್ನು ಪೀಕಿ ಇವರನ್ನು ಅಕ್ರಮ ಮಾರ್ಗದ ಮುಖಾಂತರ ಅಮೇರಿಕಕ್ಕೆ ಸೇರಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಆ ಸಮುದ್ರದ ಅಲೆಗಳನ್ನು ಧಿಕ್ಕರಿಸಿ ಹೋಗಿ ಅಮೇರಿಕಾದಲ್ಲಿ ಕೆಲಸ ಮಾಡಬೇಕು ಅನ್ನೋಂಥ ಒಂದು ಮಹತ್ವಾಕಾಂಕ್ಷೆ ನಮ್ಮ ಭಾರತೀಯರಿಗೆ ಯಾಕೆ ಬರುತ್ತೋ ನನಗೆ ಗೊತ್ತಿಲ್ಲ. ಅವರು ಬೇಡಿಗಳನ್ನೇ ತೊಡಿಸಿ ಸೇನಾ ವಿಮಾನದಲ್ಲೇ ಯಾಕೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ, ಒಂದು ಸ್ಪಷ್ಟವಾದಂತಹ ಸಂದೇಶ ಜಗತ್ತಿನಾದ್ಯಂತ ರವಾನೆ ಆಗಬೇಕು. ನಾವು ಅಕ್ರಮ ವಲಸಿಗರ ಮೇಲೆ 0 ಟಾಲರೆನ್ಸನ್ನು ಅಂದರೆ ಸಹಿಷ್ಣುತೆಯನ್ನು ಇಟ್ಕೊಂಡಿಲ್ಲ. 104 ಜನನ ಕರ್ಕೊಂಬಂದ್ರಲ್ಲ, ಇವಾಗ ಎಲ್ಲೂ ಇಲ್ಲದೆ ಇರುವಂಥ ಮಾನವ ಹಕ್ಕುಗಳ ಉಲ್ಲಂಘನೆ ವಿಪಕ್ಷಗಳಲ್ಲಿ ಇದರಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಇವತ್ತೆಲ್ಲ ಇಷ್ಟು ಉತ್ತರನ ಪೌರುಷ ತೋರ್ತಾ ಇರೋದಂಥ ವಿಪಕ್ಷಗಳು ಭಾರತದಲ್ಲಿರ್ತಕ್ಕಂತಹ ಅಕ್ರಮ ವಲಸಿಗರ ಒಂದು ವಿಚಾರಕ್ಕೆ ಬರುವಾಗ ಮಾತ್ರ ಡ್ಯುಯಲ್ ಸ್ಟ್ಯಾಂಡರ್ಡ್ ಅಂದರೆ ದ್ವಿಮುಖ ನೀತಿಯನ್ನು ಅನುಸರಿಸ್ತಾರಲ್ಲ, ಇವ್ರಿಗೆ ನಾವೇನು ಹೇಳೋದು? ಈ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಹೇಳುವ ವಿಷಯವನ್ನು ಇಟ್ಕೊಂಡು ಸಂಸತ್ ಸದನದಲ್ಲಿ ಗಲಾಟೆ ಮಾಡುವಂತಹ, ಒಂದು ಅರ್ಚಾಡುವಂತಹ, ಕಿರ್ಚಾಡುವಂತಹ, ಆರ್ಭಟವನ್ನು ಮೆರೆಯುವಂತಹ ಒಂದು ತಂತ್ರವನ್ನು ವಿಪಕ್ಷಗಳು ಮಾಡ್ತಾ ಇರ್ತಕ್ಕಂಥದ್ದು. ಯುದ್ಧ ಕಾಲದಲ್ಲಿ ಬಂದಂತಹ ಅಕ್ರಮ ವಲಸಿಗರೇನಿದ್ದಾರೆ ಸುಮಾರು ಇವಾಗವರೆಗೂ 5 ಕೋಟಿಗೂ ಮೀರುತ್ತೆ ಅಂತ ಒಂದು ಸಮೀಕ್ಷೆ ಹೇಳ್ತಾ ಇರೋದು. ಈ 5 ಕೋಟಿ ಜನರನ್ನು ನಾವು ಎತ್ತಿ ಹೊರಗಡೆ ಹಾಕ್ತೀವಿ ಅಂತೇನಾದರೂ ಭಾರತ ಸರ್ಕಾರ ಹೇಳಿದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಎಲ್ಲೆಲ್ಲಿ ಹತ್ಕೊಂಡು ಉರಿಬೋದು ಅನ್ನೋದನ್ನು ಪ್ರಶ್ನೆ ನೀವೇ ಮುಂದೆ ಇಟ್ಕೊಳ್ಳಿ. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರಕ್ಕೆ ಚಿಮಾರಿ ಹಾಕಿದರಿ. ಈ ಅಕ್ರಮ ವಲಸಿಗರನ್ನೆಲ್ಲ ಇಟ್ಕೊಂಡು ನಿರುದ್ಯೋಗ ಆಗೋಯ್ತು ಅಂತ ಹೇಳ್ಬಿಟ್ಟು ಬಾಯ್ ಬಡ್ಕೋತಾರಲ್ಲ, ಬಾಯ್ ಚಚ್ಕೋತಾರಲ್ಲ ರಾಹುಲ್ ಗಾಂಧಿ ಅವರೇ. ಹಂಗೇನಾದರೂ ಮೋದಿ ಸರ್ಕಾರ ಇದ್ರ ವಿರುದ್ಧವಾಗಿ ಒಂದು ಕಾರ್ಯಾಚರಣೆಯನ್ನು ನಡೆಸ್ಬಿಡ್ತು ಅಂದರೆ ನಿಮ್ಮ ಬಾಯಿಗಳಿಗೆ, ನಿಮ್ಮ ಕೈಗಳಿಗೆ, ನಿಮ್ಮ ಹಾವಭಾವಗಳಿಗೆ, ನಿಮ್ಮ ಪೌರುಷಕ್ಕೆ ಒಂದು ಅಸ್ತ್ರ ಕೊಟ್ಟಂಗೆ ಆಗ್ಬಿಡಲ್ವಾ? ನೀವು ಅವ್ರನ್ನ ಒಬ್ಬನ್ನಾದರೂ ಗಡೀಪಾರು ಮಾಡೋದಕ್ಕೆ ಬಿಟ್ಕೊಡ್ತೀರಾ ನೀವು? ಅಖಿಲೇಶ್ ಯಾದವ್ ಅವರು ಮಾತಾಡ್ತಾರೆ, ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತೀರಾ ನೀವು? ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಅಕ್ರಮ ವಲಸಿಗರ ತೊಟ್ಟಿಲಾಗುತ್ತಿದೆಯಾ ಭಾರತಾಂಬೆಯ ಶುದ್ಧೀಕರಣ ಮಾಡಲು ನಮ್ಮ ದೇಶದ ರಾಜಕೀಯ ಪಕ್ಷಗಳು ಸಹಕಾರವನ್ನು ಮಾಡ್ತವೆ ಆಡಳಿತ ಪಕ್ಷದೊಂದಿಗೆ ಅನ್ನುವಂಥ ವಿಷಯವನ್ನು ನಾನು ಇವತ್ತು ನಿಮ್ಮ ಮುಂದೆ ವಿವರಣೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಈ ವಿಷಯವನ್ನು ನಾನು ಇವತ್ತು ಯಾಕೆ ತಗೊಂಡೆ ಅಂದರೆ ಸ್ನೇಹಿತರೆ, ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಅಮೇರಿಕದ ಅಧ್ಯಕ್ಷರಾದ ಮೇಲೆ ಅವರ ದೇಶದಲ್ಲಿರ್ತಕ್ಕಂತಹ ಅಕ್ರಮ ವಲಸಿಗರನ್ನು ಹೊರಹಾಕುವಂತಹ ಅಂದರೆ ಅವರನ್ನು ಗಡೀಪಾರು ಮಾಡುವಂತಹ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅದರ ಅಡಿಯಲ್ಲಿ ನಮ್ಮ ಭಾರತೀಯರು ಕೂಡ ಬರ್ತಾರೆ. ಈವರೆಗೂ ಸುಮಾರು 8 ಲಕ್ಷವರೆಗೂ ಸುಮಾರು 8 ಲಕ್ಷಕ್ಕೂ ಮೀರಿದಂತಹ ಅಕ್ರಮ ಭಾರತೀಯರು ಅಲ್ಲಿದ್ದಾರೆ ಅಂತ ಹೇಳುವಂಥ ವಿಷಯ ಮುನ್ನೆಲೆಗೆ ಬಂದಿರುವಂಥದ್ದು. ಈಗ ಅದರಲ್ಲಿ ಮೊದಲನೇ ಹಂತವಾಗಿ 104 ಜನರನ್ನು ಭಾರತಕ್ಕೆ ಗಡೀಪಾರು ಮಾಡಲಾಗಿತ್ತು. ಆದರೆ ಅವಾಗ ಅವರ ಹೋಮ್ ಲ್ಯಾಂಡ್ ಲಾ ಅಂತ ಹೇಳ್ತಾರೆ. ಅಂದರೆ ಅವರ ಜನ್ಮಭೂಮಿ ಏನಿದೆ ನಾವು ಮಾತೃಭೂಮಿ ಅಂತ ಸ್ವೀಕಾರ ಮಾಡ್ತೀವಿ ಭಾರತೀಯರು, ಅದು ನಮ್ಮ ಒಂದು ಗುಣ. ಆದರೆ ಪಾಶ್ಚಿಮಾತ್ಯರು ಮಾತೃಭೂಮಿ ಅಂತ ಹೇಳಲ್ಲ, ಹೋಮ್ ಲ್ಯಾಂಡ್ ಅಂತ ಹೇಳ್ತಾರೆ, ಜನ್ಮಭೂಮಿ ಅಂತ ಹೇಳ್ತಾರೆ. ಹಾಗಾಗಿ ಅದು ಅವರ ದೇಶದ ಕಾನೂನು. ಅದರಲ್ಲಿ ಏನಾಗುತ್ತೆ ಅಂದರೆ ಪುರುಷರಿಗೆ ಬೇಡಿಯನ್ನು ಹಾಕಿ C-17 ಅಂತ ಹೇಳುವಂತಹ ಒಂದು ಯುದ್ಧ ವಿಮಾನದಲ್ಲಿ ಭಾರತೀಯರನ್ನು ಸತತವಾಗಿ 12 ಗಂಟೆಗಳ ಕಾಲ ಪ್ರಯಾಣ ಮಾಡುವುದರ ಮುಖಾಂತರ ತಗೊಂಬಂದು ಪಂಜಾಬ್ನಲ್ಲಿ ಇಳಿಸ್ಬಿಟ್ಟು ಹೋಗ್ತಾರೆ. ಅಮೃತಸರದ ಒಂದು ಏರ್ಪೋರ್ಟ್ನಲ್ಲಿ ಇಳಿಸ್ಬಿಟ್ಟು ಹೋಗ್ತಾರೆ. ಅಲ್ಲಿಂದ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಭಾರತ ಸರ್ಕಾರ ಅವರನ್ನೆಲ್ಲರನ್ನು ಕರ್ಕೊಂಡೋಗಿ ಅವರನ್ನು ವಿಚಾರಣೆ ಮಾಡಿ ಅದರಲ್ಲಿ ಯಾರು ಮೇಲೆ ಒಂದು ಅಪರಾಧಿ ಪ್ರಕರಣಗಳು ದಾಖಲಾಗಿಲ್ಲ ಅಂಥವ್ರನ್ನ ಮನೆಗೆ ಕಳಿಸ್ಕೊಡುವಂಥ ಪ್ರಕ್ರಿಯೆಗಳು ನಡೆಯುತ್ತೆ. ಆದರೆ ಈಗ ಎಲ್ಲ ಕಡೆಗೆ ಬರ್ತಾ ಇರತಕ್ಕಂಥ ವಿಚಾರ, ಅಕ್ರಮ ವಲಸಿಗರಲ್ಲಿ
ಭಾರತಕ್ಕೂ ಬೇಕಾಗಿರ್ತಕ್ಕಂಥ ಅಪರಾಧಿಗಳಿದ್ದಾರೆ ಅಂತ ಹೇಳುವಂಥ ಸೂಚನೆಯೂ ಇದೆ ಅಂತ ಹೇಳುವಂಥ ವಿಷಯ ಬರ್ತಾ ಇದೆ. ಇದರಲ್ಲಿ ಇನ್ನೂ ಅಷ್ಟಾಗಿ ಯಾವುದು ಕ್ಲಾರಿಟಿ ಇಲ್ಲ. ಈ ವಿಷಯವನ್ನು ಇಟ್ಕೊಂಡು ಬೇಡಿಯಾಕಿ ಕರ್ಕೊಂಡ್ಬಂದು ಅಮೃತಸರದಲ್ಲಿ ಇಳಿಸಿದ್ರಲ್ಲ, ಆ ಬೇಡಿಯ ವಿಷಯವನ್ನು ಇಟ್ಕೊಂಡು ಇದರಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಹೇಳುವ ವಿಷಯವನ್ನು ಇಟ್ಕೊಂಡು ಸಂಸತ್ ಸದನದಲ್ಲಿ ಗಲಾಟೆ ಮಾಡುವಂತಹ, ಒಂದು ಅರ್ಚಾಡುವಂತಹ, ಕಿರ್ಚಾಡುವಂತಹ, ಆರ್ಭಟವನ್ನು ಮೆರೆಯುವಂತಹ ಒಂದು ತಂತ್ರವನ್ನು ವಿಪಕ್ಷಗಳು ಮಾಡ್ತಾ ಇರ್ತಕ್ಕಂಥದ್ದು ಸತ್ಯವೇ ಇದೆ. ಭಾರತೀಯರ ಮೇಲೆ ಆ ರೀತಿಯಾಗಿ ಆಗಬಾರ್ದಾಗಿತ್ತು, ಆಗಿದೆ. ಆದರೆ ನಾವಿಲ್ಲಿ ನೋಡಬೇಕಾಗಿರೋದು, ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದಂತಹ ಒಂದು ನಿಯಮಗಳಿರುತ್ತೆ, ಅಂತಾರಾಷ್ಟ್ರೀಯ ನೀತಿಗಳಿರುತ್ತೆ. ಹಾಗಾಗಿ ಇವತ್ತು ಹೇಳಿ ಕೇಳಿ ನಾನಿಲ್ಲಿ ಅಮೇರಿಕನ ಸಮರ್ಥನೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ನಮ್ಮ ಸಹೋದರರು ಅಥವಾ ಸಹೋದರಿಯರು ಯಾರು ಭಾರತದ ನಿವಾಸಿಗಳಿದ್ದಾರೆ ಅವ್ರನ್ನೂ ಏನು ನಾನು ದೂಷಣೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ವಿಚಾರದ ಗಂಭೀರತೆ ನಮ್ಮಂಥ ನಾಗರಿಕರಿಗೆ ಅರ್ಥ ಆಗಬೇಕು ಅನ್ನೋದನ್ನು ಮಾತ್ರ ನಾನು ಇಲ್ಲಿ ವಿವರಣೆ ಮಾಡ್ತಾಯಿದ್ದೀನಿ. ಅಮೇರಿಕಕ್ಕೆ ಇವತ್ತು ಕಾಡ್ತಾ ಇರುವಂತಹ ಬಹುಮುಖ್ಯವಾದ ಪ್ರಶ್ನೆ ಏನಂತಂದರೆ ಅಕ್ರಮ ವಲಸಿಗರು, ಅಲ್ಲಿನ ಸ್ಥಳೀಯ ನಿವಾಸಿಗಳ ಅವಕಾಶಗಳನ್ನು ಅವರು ಕಸಿದುಕೊಳ್ತಾರೆ ಅನ್ನುವಂತಹ ಒಂದು ವಿಚಾರ. ಎರಡನೇದು ಬಂದುಬಿಟ್ಟು ಅಪರಾಧಿ ಚಟುವಟಿಕೆಗಳಲ್ಲಿ ತುಂಬ ಯಥೇಚ್ಛವಾಗಿ ಅಕ್ರಮ ವಲಸಿಗರು ಭಾಗಿಯಾಗ್ತಾ ಇದ್ದಾರೆ ಅನ್ನೋದು. ಅದು ಇಂಥದ್ದೇ ದೇಶ ಅಂತ ಅಮೇರಿಕ ಎಲ್ಲೂ ಹೇಳಲ್ಲ. ಹೆಚ್ಚಿನ ಅಂಶ ಅಕ್ರಮ ವಲಸಿಗರು ಎಲ್ಲವನ್ನು ಮಾಡ್ತಕ್ಕಂಥದ್ದು, ಅಂದರೆ ಶೂಟೌಟ್ ಇರ್ಬೋದು, ಡ್ರಗ್ ಪೆಡ್ಲಿಂಗ್ ಇರ್ಬೋದು, ಈ ಥರ ಕಳ್ಳತನಗಳಿರ್ಬೋದು, ಅದನ್ನು ಅಕ್ರಮ ವಲಸಿಗರ ಮೇಲೆ ಹಾಕ್ತಾ ಇದ್ದಾರೆ. ಅದು ಅವರ ದೇಶದಿಂದ ಹೊರಗಡೆ ಹಾಕಿದ್ರೆ ಅವೆಲ್ಲವೂ ತಕ್ಕಬಂದಿಗೆ ಬರುತ್ತೆ ಅನ್ನೋಂತಕ್ಕಂಥದ್ದು ಟ್ರಂಪ್ ಅವರ ವಿಚಾರ. ಅದು ಹೇಗೂ ಇರಲಿ, ಈ ಅಕ್ರಮ ವಲಸೆಯ ವಿಚಾರಕ್ಕೆ ಬರುವಾಗ ಎರಡು ರೀತಿಯಲ್ಲಿ ಇವಾಗ ನಾವು ನೋಡ್ಬೋದು. ಒಂದು H1B1 ವೀಸಾ ಅಂತ ಹೇಳ್ತಾರೆ. ಯಾರಿಗೆ ವೃತ್ತಿಪರತೆ ಇದೆಯೋ ಅವರು ಈ ವೀಸಾಗೆ ಅಪ್ಲೈ ಮಾಡಿದ್ರೆ ಅವ್ರನ್ನ ಕರ್ಕೊಂಡು ಅಮೇರಿಕಾಗೆ ಬರೋದಕ್ಕೆ ಅವ್ರಿಗೆ ಅನುಮತಿಯನ್ನು ಕೊಡಲಾಗುತ್ತೆ. ಅಲ್ಲೋದ್ಮೇಲೆ ಅವರು 6 ವರ್ಷಗಳ ಕಾಲ ಅಲ್ಲಿ ವೃತ್ತಿಯನ್ನು ನಿಭಾಯಿಸಿದ ಮೇಲೆ ಅವ್ರು ಮತ್ತೆ ಅದನ್ನು ವಿಸ್ತರಣೆ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. 3 ವರ್ಷಗಳಿಗೆ ಮತ್ತೆ ವಿಸ್ತರಣೆ ಆಗುತ್ತೆ. ಆ 3 ವರ್ಷಗಳ ಆದಮೇಲೆ ಅವರು ಬೇಕಾದ್ರೆ ಅಲ್ಲಿನ ಗ್ರೀನ್ ಸಿಟಿಜನ್ಶಿಪ್ ಅಂದರೆ ಕಾಯಂ ಪೌರತ್ವ ಪಡ್ಕೊಳ್ಳೋದಕ್ಕೋಸ್ಕರ ಅವರು ಅರ್ಜಿಯನ್ನು ಸಲ್ಲಿಸ್ಕೊಳ್ಬೋದು. ಅದರಲ್ಲಿ ಯಾರಿಗೆ ಕಾಯಂ ಪೌರತ್ವವನ್ನು ಕೊಡಬಹುದು ಅನ್ನೋದನ್ನು ಅಮೇರಿಕಾದ ಸರ್ಕಾರ ನಿರ್ಧಾರ ಮಾಡ್ತಾಯಿತ್ತು ಇಷ್ಟು ದಿನ. ಹಾಗಾಗಿ ಟ್ರಂಪ್ ಅವ್ರು ಬಂದ ಮೇಲೆ ಅದಕ್ಕೆ ಇವಾಗ ಒಂದು ಸ್ಟೇಯನ್ನು ತೊಗೊಂಬಂದಿದ್ದಾರೆ. ಆದರೆ ಅಲ್ಲಿನ ಒಂದು ನ್ಯಾಯಾಲಯ ಏನು ಮಾಡಿದೆ, ಆ ಸ್ಟೇಯನ್ನು ವೆಕೇಟ್ ಮಾಡಿದೆ, ಅಂದರೆ ಆ ಸ್ಟೇಯನ್ನು ತೆಗೆದುಹಾಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾರು ಮಕ್ಕಳು ಹುಟ್ಟಿದ್ರು, ಇಲ್ಲಿಂದ ಹೋದಂಥವ್ರ ಮಕ್ಕಳು, ಅವ್ರಿಗೆ ಅಮೇರಿಕಾದ ಪೌರತ್ವ ಕೊಡಬಾರ್ದು ಅಂತ ಹೇಳುವಂಥ ವಿಚಾರವನ್ನು ಡೊನಾಲ್ಡ್ ಟ್ರಂಪ್ ಅವರು ತೊಗೊಂಬಂದಿದ್ರು. ಹಾಗಾಗಿ ಇವಾಗ ಅದಕ್ಕೆ ಒಂದು ಸ್ಟೇಯನ್ನು ಕೊಡಲಾಗಿದೆ. ಹಾಗಾಗಿ H1B1 ವೀಸಾದಲ್ಲಿ ಹೋದಂಥವರು ಕೆಲಸವನ್ನು ಮಾಡ್ಬೋದು. ಅದಕ್ಕೆ ಮುಂದೆ ಆ ಕಂಪನಿಗಳಿರಬಹುದು, ಯಾರು ಕೆಲಸ ಮಾಡ್ತಾ ಇರ್ತಾರೋ ಆ ಕಂಪನಿ ವಿಸ್ತರಣೆ ಮಾಡಿದ್ರೆ ಅಥವಾ ಅಲ್ಲಿನ ಸರ್ಕಾರ ಒಂದು ಅವಕಾಶವನ್ನು ಕೊಟ್ಟರೆ ಅವ್ರು ಮುಂದುವರಿಬೋದು, ಇಲ್ಲದೇ ಇದ್ದರೆ ಅವ್ರು ವಾಪಸ್ ಆಗಬೇಕು. ಆದರೆ ಯಾರಿಗೆ H1B1 ವೀಸಾ ಮುಗಿದೋಗಿರುತ್ತೆ ಅವ್ರು ಅಲ್ಲೇ ಉಳ್ಕೊಂಡ್ರೆ ಅವ್ರು ಅಕ್ರಮ ವಲಸಿಗರಾಗ್ತಾರೆ. ಮತ್ತು ಟೂರಿಂಗ್ ವೀಸಾ ಮತ್ತು ಸ್ಟೂಡೆಂಟ್ ವೀಸಾದಲ್ಲಿ ಹೋಗ್ತಾರೆ. ಅಮೇರಿಕಕ್ಕೆ ನೇರವಾಗಿ ಆಗದೇ ಇದ್ದರೂ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿಂದ ಗಡಿಯಲ್ಲಿ ನುಸುಳುವಂತಹ ಪ್ರಕ್ರಿಯೆಯನ್ನು ಕೆಲವರು ಮಾಡ್ತಾರೆ. ಅವರು ಒಂದು ಅಂದರೆ ಇವಾಗ ಪಕ್ಕದಲ್ಲಿ ಕೆನಡಾ ಇದೆ, ಕೆನಡಾದಲ್ಲಿ ಹೋಗಿ ಯಾವುದೋ ಒಂದು ಯೂನಿವರ್ಸಿಟಿಯಲ್ಲಿ ಅಥವಾ ಅವರು ಯಾವುದು ವ್ಯಾಸಂಗ ಮಾಡಬೇಕು ಅಂಥ ಒಂದು ವಿಶ್ವವಿದ್ಯಾನಿಲಯಗಳಲ್ಲಿ ಸೇರ್ಕೊಂಡ್ಬಿಡೋದು. ತದನಂತರ ಯಾವುದೋ ಒಂದು ಮಾರ್ಗದಲ್ಲಿ ಅಕ್ರಮ ಮಾರ್ಗದಿಂದ ಅಮೇರಿಕಾದಲ್ಲಿ ಹೋಗಿ ನೆಲೆಸ್ತಕ್ಕಂಥದ್ದು, ಇದು ಒಂದು ರೀತಿಯಾದಂಥ ಅಕ್ರಮ ವಲಸೆ. ಅದಾದಮೇಲೆ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಬೇಕು ಅಂತ ಕೆಲವರು ಹೋಗ್ತಾರೆ ಅಕ್ರಮ ಮಾರ್ಗದಿಂದ. ಇವರೆಲ್ಲ ಏನಂದರೆ ಈ ದಳ್ಳಾಳಿಗಳಿರ್ತಾರೆ, ಈ ಪ್ಲೇಸ್ಮೆಂಟ್ ಕೊಡಿಸ್ತೀವಿ ನಾವು ಅಂತ ಹೇಳುವಂಥದ್ದು, ಅಂದರೆ ಕೆಲಸಗಳು ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಕೆಲವ್ರನ್ನ ಕಳಿಸ್ತಾರೆ. ಹೀಗಾಗಿ ಏನು ಮಾಡ್ತಾರೆ ಅಂದರೆ ಕೆಲವರು ಆಕರ್ಷಣೆಗೆ ಒಳಗಾಗ್ತಾರೆ. ಏನಂತ ಹೇಳಿದ್ರೆ ಅಮೇರಿಕಾದಲ್ಲಿ ಹೆಚ್ಚು ಸಂಬಳ ಸಿಗುತ್ತೆ, ಸಾಲನ ಮಾಡಿ ಅಮೇರಿಕಾಗೆ ಹೋಗ್ಬಿಡೋಣ, ಆಮೇಲೆ ಬೇಕಾದ್ರೆ ನಾವು ನೋಡ್ಕೊಳ್ಳೋಣ ಅಂತ. ಹಾಗಾಗಿ ಇವತ್ತು ಈ ದಳ್ಳಾಳಿಗಳು ಅಂದರೆ ವಿದೇಶದಲ್ಲಿ ಕೆಲಸ ಕೊಡಿಸ್ತೀವಿ ಅಂತೇಳಿ ಮೋಸ ಮಾಡುವಂಥ ದಳ್ಳಾಳಿಗಳು 55ರಿಂದ 60 ಲಕ್ಷಗಳಷ್ಟು ದುಡ್ಡನ್ನು, 1 ಕೋಟಿ ರೂಪಾಯಿವರೆಗೂ ದುಡ್ಡನ್ನು ಪೀಕಿ ಇವರನ್ನು ಅಕ್ರಮ ಮಾರ್ಗದ ಮುಖಾಂತರ ಅಮೇರಿಕಕ್ಕೆ ಸೇರಿಸುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈ ಮಾರ್ಗವಾಗಿ ಹೋಗುವಂಥ ಅಕ್ರಮ ವಲಸಿಗರನ್ನ ಡಂಕಿ ಅಥವಾ ಡಾಂಕಿ ಅಂತ ಕರೀತಾರೆ. ಇದು 2-3 ಮಾರ್ಗಗಳಲ್ಲಿ ಇವರು ಹೋಗ್ತಾರೆ. ಒಂದು ಮಲೇಷ್ಯಾ ಮಾರ್ಗವಾಗಿ ಏರ್ ಫ್ಲೈ ಆಗಿ ಅಲ್ಲಿಂದ ಕತಾರ್ಗೆ ಹೋಗಿ ಅಲ್ಲಿಂದ ಕೆನಡಾಗೆ ಹೋಗಿ ಒಳಗಡೆ ಹೋಗ್ತಾರೆ. ಕೆನಡಾವರೆಗೂ
ವಿಮಾನಯಾನ ಮಾಡ್ತಾರೆ, ಅಲ್ಲಿಂದ ಅಕ್ರಮವಾಗಿ ಒಳ ನುಸುಳತಕ್ಕಂಥದ್ದು. ಇನ್ನು ಕೆಲವರು ಬಂದ್ಬಿಟ್ಟು ಬ್ರೆಜಿಲ್ಗೆ ಹೋಗ್ತಾರೆ, ಬ್ರೆಜಿಲಿಂದ ಕೊಲಂಬಿಯಾಗೆ ಹೋಗಿ ಅಲ್ಲಿಂದ ಮುಂದೆ ಕಾಲ್ನಡಿಗೆಯಲ್ಲಿ ಅಥವಾ ಟ್ಯಾಕ್ಸಿಗಳಲ್ಲಿ ಬೋಟ್ಗಳಲ್ಲಿ ಹೋಗಿ ದುರ್ಗಮ ಪ್ರದೇಶಗಳ ಕಣಿವೆ ಪ್ರದೇಶಗಳನ್ನೆಲ್ಲ ದಾಟಿ ಕೊನೆಗೆ ಮೆಕ್ಸಿಕೋ ಬಾರ್ಡರ್ಗೆ ಹೋಗಿ ಆ ಮೆಕ್ಸಿಕೋ ಬಾರ್ಡರನ್ನು ದಾಟುವ ಮುಖಾಂತರ ಅಮೇರಿಕಕ್ಕೆ ಪ್ರವೇಶ ಮಾಡ್ತಾರೆ. ಇದು ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಹಿಂದಿನ ಬಾರಿ ಅಧ್ಯಕ್ಷರಾಗಿದ್ದಾಗ ಗಮನಕ್ಕೆ ಬಂದು ಮೆಕ್ಸಿಕೋಗೆ ಒಂದು ಬೃಹತ್ತಾದಂಥ ಗೋಡೆಯನ್ನು ಹಾಕಿದರು. ಚೈನಾ ವಾಲಲ್ಲಿ ಹಾಕಿದಾರಲ್ಲ ಅಷ್ಟು ದೊಡ್ಡದಲ್ಲ, ತುಂಬ ಎತ್ತರವಾದಂಥ ಒಂದು ಕಾಂಕ್ರೀಟ್ ವಾಲನ್ನು ಅಲ್ಲಿ ಹಾಕ್ತಾ ಇರ್ತಕ್ಕಂಥದ್ದು. ಅದು ಸಮುದ್ರದ ಒಳಗೂ ಕೂಡ ಚಾಚಿದೆ ಸ್ವಲ್ಪ ದೂರ. ಆ ಸಮುದ್ರದ ಅಲೆಗಳನ್ನು ಧಿಕ್ಕರಿಸಿ ಹೋಗಿ ಅಮೇರಿಕಾದಲ್ಲಿ ಕೆಲಸ ಮಾಡಬೇಕು ಅನ್ನೋಂಥ ಒಂದು ಮಹತ್ವಾಕಾಂಕ್ಷೆ ನಮ್ಮ ಭಾರತೀಯರಿಗೆ ಯಾಕೆ ಬರುತ್ತೋ ನನಗೆ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ 55 ಲಕ್ಷ 60 ಲಕ್ಷ 1 ಕೋಟಿ ಅಂತ ಹೇಳ್ತಕ್ಕಂಥದ್ದು ಸಾಮಾನ್ಯವಾದ ಹಣ ಅಲ್ಲ. ಅಷ್ಟನ್ನೆಲ್ಲ ಮಾಡಿ ಮನೆ ಅಡ ಇಟ್ಟು ಸಾಲ ಸೋಲ ಮಾಡಿ ಬಡ್ಡಿ ಕಟ್ಟಿ ಹೋಗಿ ನೀವು ಅಕ್ರಮ ವಲಸಿಗರಾದರೆ ಅಲ್ಲಿ ತೊಗೊಂಡಂತಹ ಸಂಬಳವನ್ನು ಕೂಡ ನೀವು ನಿಮ್ಮ ಮನೆಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ, ಕಳ್ಸೋಕ್ಕಾಗಲ್ಲ, ಬೇರೆಯವ್ರ ಮೇಲೆ ಅವಲಂಬಿತರಾಗಬೇಕಾಗುತ್ತೆ. ಅದಕ್ಕೂ ಕೂಡ ನೀವು ಕಮಿಷನನ್ನು ಕೊಡಬೇಕಾಗತ್ತೆ. ಮತ್ತು ಈ ಎಲ್ಲ ಒಂದು ಈ ಡಂಕಿ ಮಾರ್ಗದಲ್ಲಿ ಯಾರು ಹೋಗ್ತಾರೋ ಅವ್ರಿಗೆ ಪ್ರಾಣ ಅಂತ ಹೇಳ್ತಕ್ಕಂಥದ್ದು ಯಾವ ಸಮಯದಲ್ಲಿ ಬೇಕಾದರೂ ಹೋಗ್ಬೋದು. ಇವರನ್ನು ಮಾನವ ಕಳ್ಳ ಸಾಗಾಣಿಕೆ ಮಾಡ್ತಾರೆ ಅಂತ ಹೇಳುವಂಥ ಅರ್ಥದಲ್ಲೂ ಕೂಡ ಬಿಂಬಿಸಲಾಗುತ್ತೆ. ಅವರನ್ನು ಭಾರತ ಸರ್ಕಾರ ಕೂಡ ಪ್ರಯತ್ನ ಮಾಡಿದ್ರೂ ಕಂಡುಹಿಡಿಯೋಕ್ಕಾಗಲ್ಲ. ಈ ಎಲ್ಲ ಒಂದು ಅಂಕಿಅಂಶಗಳು ಭಾರತದ ಸರ್ಕಾರದ ಹತ್ರ ಇರೋದಿಲ್ಲ. ಹಾಗಾಗಿ ಇವಾಗ 104 ಜನನ ಕರ್ಕೊಂಬಂದ್ರಲ್ಲ, ಇವಾಗ ಎಲ್ಲೂ ಇಲ್ಲದೆ ಇರುವಂಥ ಮಾನವ ಹಕ್ಕುಗಳ ಉಲ್ಲಂಘನೆ ವಿಪಕ್ಷಗಳಲ್ಲಿ ಇದರಲ್ಲಿ ಕಾಣ್ತಾ ಇರತಕ್ಕಂಥದ್ದು. ಈಗ ನಾನು ಬರ್ತೀನಿ ಮೂಲ ವಿಚಾರಕ್ಕೆ. ಯಾಕೆ ಡೊನಾಲ್ಡ್ ಟ್ರಂಪ್ ಅವರು ಬೇಡಿಗಳನ್ನೇ ತೊಡಿಸಿ ಸೇನಾ ವಿಮಾನದಲ್ಲೇ ಯಾಕೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ, ಒಂದು ಸ್ಪಷ್ಟವಾದಂತಹ ಸಂದೇಶ ಜಗತ್ತಿನಾದ್ಯಂತ ರವಾನೆ ಆಗಬೇಕು. ನಾವು ಅಕ್ರಮ ವಲಸಿಗರ ಮೇಲೆ ಝೀರೋ ಟಾಲರೆನ್ಸನ್ನು ಅಂದರೆ ಸಹಿಷ್ಣುತೆಯನ್ನು ಇಟ್ಕೊಂಡಿಲ್ಲ. ಹಾಗಾಗಿ ನಾವು ಬೇಡಿಯನ್ನು ತೊಡಸುವುದರ ಮುಖಾಂತರ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಕಳಿಸಿಬಿಟ್ರೆ ಮತ್ತೆ ಅವರು ಇನ್ನೊಮ್ಮೆ ಅಮೇರಿಕಾದ ಕಡೆ ತಿರುಗಿ ನೋಡಬಾರ್ದು ಅಂತ ಹೇಳುವಂಥ ವಿಚಾರ ಟ್ರಂಪ್ ಅವ್ರದ್ದು ಆಗಿರ್ಬೋದು. ಅದು ಹೇಗೂ ಇರಲಿ. ಆದರೆ ಇವತ್ತೆಲ್ಲ ಇಷ್ಟು ಉತ್ತರನ ಪೌರುಷ ತೋರ್ತಾ ಇರೋದಂಥ ವಿಪಕ್ಷಗಳು ಭಾರತದಲ್ಲಿರ್ತಕ್ಕಂತಹ ಅಕ್ರಮ ವಲಸಿಗರ ಒಂದು ವಿಚಾರಕ್ಕೆ ಬರುವಾಗ ಮಾತ್ರ ಡ್ಯುಯಲ್ ಸ್ಟ್ಯಾಂಡರ್ಡ್ ಅಂದರೆ ದ್ವಿಮುಖ ನೀತಿಯನ್ನು ಅನುಸರಿಸ್ತಾರಲ್ಲ, ಇವ್ರಿಗೆ ನಾವೇನು ಹೇಳೋದು? ಇವಾಗ ಬಾಂಗ್ಲಾದೇಶದಲ್ಲಿ ಯುದ್ಧ ಆಯಿತು 1971ನೇ ಇಸ್ವಿಯಲ್ಲಿ, ಮತ್ತು 1947ನೇ ಇಸ್ವಿಯಲ್ಲಿ ಇದಾಯಿತು, ದೇಶ ಪಾರ್ಟೇಷನ್ ಆಯಿತು. ಅವಾಗ ಬಂದಿರುವಂತಹ ಬಾಂಗ್ಲಾದೇಶದ ಅಕ್ರಮ ವಲಸಿಗರೇನಿದ್ದಾರೆ 1971ನೇ ಇಸ್ವಿಯಲ್ಲಿ ನಡೆದಂತಹ ಒಂದು ಯುದ್ಧ ಕಾಲದಲ್ಲಿ ಬಂದಂತಹ ಅಕ್ರಮ ವಲಸಿಗರೇನಿದ್ದಾರೆ, ಇವರ ಒಂದು ಅಂದಾಜು ಪಟ್ಟಿ ಸರಿಸುಮಾರು ಇವಾಗವರೆಗೂ 5 ಕೋಟಿಗೂ ಮೀರುತ್ತೆ ಅಂತ ಒಂದು ಸಮೀಕ್ಷೆ ಹೇಳ್ತಾ ಇರೋದು. ಈ 5 ಕೋಟಿ ಜನರನ್ನು ನಾವು ಎತ್ತಿ ಹೊರಗಡೆ ಹಾಕ್ತೀವಿ ಅಂತೇನಾದರೂ ಭಾರತ ಸರ್ಕಾರ ಹೇಳಿದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಎಲ್ಲೆಲ್ಲಿ ಹತ್ಕೊಂಡು ಉರಿಬೋದು ಅನ್ನೋದನ್ನು ಪ್ರಶ್ನೆ ನೀವೇ ಮುಂದೆ ಇಟ್ಕೊಳ್ಳಿ ಸ್ನೇಹಿತರೆ. ಇದು ಇಷ್ಟೇ ಅಲ್ಲದೆ ನಾನು ಕೆಲವು ಅಂಕಿಅಂಶಗಳನ್ನು ಸಂಗ್ರಹ ಮಾಡಿದ್ದೀನಿ. ಈ LTT ಇತ್ತಲ್ಲ ಶ್ರೀಲಂಕಾದಲ್ಲಿ, ಅವರು ಸರಿಸುಮಾರು 1.7 ಲಕ್ಷ ಜನ ಅಲ್ಲಿ LTT ನಿಂತೋಯ್ತಲ್ಲ, LTT ಇದಾದಮೇಲೆ ಪ್ರಭಾಕರನ್ ಅವರ ಹತ್ಯೆ ಆದಮೇಲೆ LTT ಅವ್ರ ಮೇಲೆ ತುಂಬ ಇದಾಯಿತು. ಹಂಗಾಗಿ 1,70,000 ಜನ ಬಂದು ನೆಲೆಸಿದ್ದಾರೆ. ಇವರು ತಮಿಳುನಾಡು, ಕೇರಳ ಮತ್ತು ಪಾಂಡಿಚೇರಿ, ಕರ್ನಾಟಕದಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ಇದು ಬಿಟ್ಟು ಟಿಬೇಟಿಯನ್ಸ್ ಯಾವಾಗ ಚೀನಾ ಆಕ್ರಮಣ ಮಾಡ್ತಲ್ಲ ಆವಾಗ 1.85 ಅಂದರೆ 1,85,000 ಜನ ಟಿಬೇಟಿಯನ್ನರು ಟಿಬೇಟಿಂದ ವಲಸೆ ಬಂದು ನಮ್ಮ ಕರ್ನಾಟಕದಾದ್ಯಂತ ನೆಲೆಸಿದ್ದಾರೆ. ಅದಾದಮೇಲೆ ಬಾಂಗ್ಲಾದೇಶದ್ದು ನಾನು ಈಗಾಗಲೇ ಹೇಳಿದೆ. ಈ ರಷ್ಯಾ ಬಂದ್ಬಿಟ್ಟು ಅಫ್ಘಾನಿಸ್ತಾನದ ಮೇಲೆ ಯಾವಾಗ ಆಕ್ರಮಣ ಮಾಡ್ತೋ ಆವಾಗ 1999-96 ನಡುವೆ 2 ಲಕ್ಷ ಜನ ಅಫ್ಘಾನರು ಬಂದು ನಮ್ಮ ಭಾರತದಲ್ಲಿ ನೆಲೆಸಿದ್ದಾರೆ. ಇಂಥ ಎಲ್ಲ ವಿಷಯಗಳು ಇರುವಾಗ ಇದಾದಮೇಲೆ ಮ್ಯಾನ್ಮಾರಲ್ಲಿ ಯಾವಾಗ ಜನಾಂಗೀಯ ಘರ್ಷಣೆ ಶುರುವಾಯಿತು, ಅಲ್ಲಿಂದ ಬಂದಂತಹ ರೋಹಿಂಗ್ಯಾ ಮುಸಲ್ಮಾನರು ಅಸ್ಸಾಂನ ಬಾರ್ಡರ್ಸ್ ಇರ್ಬೋದು, ಜಾರ್ಖಂಡ್ನ
ಜಾರ್ಖಂಡ್ನ ಬಾರ್ಡರ್ಸಲ್ಲಿರ್ಬೋದು ಮತ್ತು ಜಮ್ಮು ಕಾಶ್ಮೀರದಲ್ಲಿರ್ಬೋದು ಬಂದು ನೆಲೆಸಿದ್ದಾರೆ ಅಕ್ರಮವಾಗಿ. ಹೀಗಾಗಿ ಇಂಥ ನಿರಾಶ್ರಿತರನ್ನು ಅಂದರೆ ಬಾಂಗ್ಲಾದೇಶದ ಮತ್ತು ರೋಹಿಂಗಾಗಳನ್ನು ಕೆಲವ್ರನ್ನೆಲ್ಲ ತೊಗೊಂಡೋಗಿ ಅಸ್ಸಾಂನಲ್ಲಿ ನಿರಾಶ್ರಿತರ ಶಿಬಿರದಲ್ಲಿ ಇಟ್ಬಿಟ್ಟು ಭಾರತ ಸರ್ಕಾರ ಕಳೆದ 10 ವರ್ಷಗಳಿಂದ ಸಾಕ್ತಾ ಇದೆ. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರಕ್ಕೆ ಚಿಮಾರಿ ಹಾಕಿದ್ದಾರೆ. ಈ ಅಕ್ರಮ ವಲಸಿಗರನ್ನೆಲ್ಲ ಇಟ್ಕೊಂಡು ಅವ್ರಿಗೆ ದಿನಕ್ಕೆ 3 ಹೊತ್ತು ಪುಷ್ಕಳವಾದ ಭೋಜನ ಕೊಟ್ಕೊಂಡು ಕೆಲಸನೂ ಮಾಡಿಸ್ದೆ ಅವ್ರ ಕೈಯಲ್ಲಿ, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸನೂ ಕೊಟ್ಕೊಂಡು ಈ ದೇಶದಲ್ಲೇ ನಿರುದ್ಯೋಗ ಆಗೋಯ್ತು ಅಂತ ಹೇಳ್ಬಿಟ್ಟು ಬಾಯ್ ಬಡ್ಕೋತಾರಲ್ಲ, ಬಾಯ್ ಚಚ್ಕೋತಾರಲ್ಲ ರಾಹುಲ್ ಗಾಂಧಿ ಅವರೇ. ಇವ್ರಿಗೆಲ್ಲನೂ ಭಾರತ ಸರ್ಕಾರ ಅನ್ನ ತಿನ್ನಿಸ್ಕೊಂಡು ಬೆಚ್ಚಗೆ ಮಲ್ಕೊಳ್ಳೋಕ್ಕೆ ಹಾಸಿಗೆಯನ್ನು ಕೊಟ್ಕೊಂಡು ಕಾಪಾಡ್ತಾ ಇದೆ. ಅವ್ರನ್ನೆಲ್ಲ ಯಾಕೆ ನೀವು ಇನ್ನೂ ಅವ್ರ ದೇಶಕ್ಕೆ ಗಡೀಪಾರು ಮಾಡಿಲ್ಲ ಅಂತ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಕೇಂದ್ರ ಸರ್ಕಾರಕ್ಕೆ. ಅದಕ್ಕೆ ಕೇಂದ್ರ ಸರ್ಕಾರ ಏನು ಹೇಳ್ತು ಅಂತ ಹೇಳಿದ್ರೆ, ಇವ್ರು ಯಾರ್ದು ವಿಳಾಸಗಳ ಒಂದು ಮಾಹಿತಿ ನಮ್ಮ ಹತ್ರ ಇಲ್ಲ ಅಂತ. ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಉತ್ತರ ಕೊಟ್ಟಿದೆ ಗೊತ್ತಾ? ಅವ್ರ ವಿಳಾಸ ಕಟ್ಕೊಂಡು ನಿಮ್ಗೇನಾಗಬೇಕು, ಇವನು ಬಾಂಗ್ಲಾದೇಶದ ಅಕ್ರಮ ವಲಸಿಗ ಅಂತ ಗೊತ್ತಾದರೆ ಗಡೀಪಾರು ಮಾಡಿ ಅವ್ರ ದೇಶದ ಒಂದು ಎಂಬೆಸಿ ಏನಿದೆ ಅದು ಅವ್ರ ಕರ್ತವ್ಯ, ನೀವು ಫಸ್ಟು ಗಡೀಪಾರು ಮಾಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ದಾರೆ. ಹಂಗೇನಾದರೂ ಮೋದಿ ಸರ್ಕಾರ ಇದ್ರ ವಿರುದ್ಧವಾಗಿ ಒಂದು ಕಾರ್ಯಾಚರಣೆಯನ್ನು ನಡೆಸ್ಬಿಡ್ತು ಅಂದರೆ ನಿಮ್ಮ ಬಾಯಿಗಳಿಗೆ, ನಿಮ್ಮ ಕೈಗಳಿಗೆ, ನಿಮ್ಮ ಹಾವಭಾವಗಳಿಗೆ, ನಿಮ್ಮ ಪೌರುಷಕ್ಕೆ ಒಂದು ಅಸ್ತ್ರ ಕೊಟ್ಟಂಗೆ ಆಗ್ಬಿಡಲ್ವಾ? ನೀವು ಅವ್ರನ್ನ ಒಬ್ಬನ್ನಾದರೂ ಗಡೀಪಾರು ಮಾಡೋದಕ್ಕೆ ಬಿಟ್ಕೊಡ್ತೀರಾ ನೀವು? ಅಖಿಲೇಶ್ ಯಾದವ್ ಅವರು ಮಾತಾಡ್ತಾರೆ, ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತೀರಾ ನೀವು. ಇದು ಭಾರತ ಇವತ್ತು ಅಕ್ರಮ ವಲಸಿಗರ ತೊಟ್ಟಿಲಾಗುತ್ತಿದೆ. ನಮ್ಮ ಪ್ರದೇಶದಲ್ಲೇ ನಾನು ನೋಡ್ತೀನಿ, ಈ ಜುಗಾಡ್ ಅಂದರೆ ಗಾಡಿ ಅಂತ ಹೇಳ್ತಾರೆ ಹಿಂದಿಯಲ್ಲಿ. ಆ ಗಾಡಿ ಎಂಥದ್ದು ಅಂದರೆ ಮುಂದೆ ಹೋಂಡಾ ಆ್ಯಕ್ಟಿವಾ ಇರುತ್ತೆ, ಹಿಂದೆಗಡೆ ಒಂದು ರಿಕ್ಷಾ ಥರ ಮಾಡ್ಕೊಂಡಿರ್ತಾರೆ, ಅದಕ್ಕೆ ನಂಬರ್ ಪ್ಲೇಟ್ ಇರಲ್ಲ. ಇವರೇ ಮೋಟ್ರ್ಗಳನ್ನ ತಂದು ಫಿಟ್ ಮಾಡಿಕೊಂಡು ಮನೆ ಹತ್ರ ಕಸ ಹಾಯ್ತಾರೆ. ಆದರೆ ಕರ್ನಾಟಕ ಸರ್ಕಾರಕ್ಕೆ ಇವ್ರು ಯಾರೂ ಕಾಣಿಸೋದೇ ಇಲ್ಲ. ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಕಾಲೋನಿ ಮಾಡ್ಕೊಂಡಿದ್ದಾರೆ. ಪರಮೇಶ್ವರ್ ಅವ್ರು ಹೇಳ್ತಾರೆ ಯಾರು ಇಲ್ಲ ಇಲ್ಲಿ, ಆ ಥರ ಇದ್ದರೆ ನೆಲಮಂಗಲದ ನಿರಾಶ್ರಿತ ಶಿಬಿರಕ್ಕೆ ಬಿಡ್ತೀವಿ ಅಂತ ಹೇಳುವಂಥ ಮಾತುಗಳು ಬರ್ತವೆ. ಇದು ನಮ್ಮನ್ನು ಆಳುವಂಥ ಜನಪ್ರತಿನಿಧಿಗಳು ಆಡುವಂಥ ಆಣಿಮುತ್ತುಗಳು. ಸ್ನೇಹಿತರೆ, ನಮಗೆ ಸಹನೆ ಇರಬೇಕು, ಎಲ್ರಿಗೂ ಆಶ್ರಯನೂ ಕೊಡಬೇಕು, ಇಲ್ಲ ಅಂತೇಳಲ್ಲ. ಆದರೆ ನಿಜವಾಗ್ಲೂ ಯಾರು ನಿರ್ಗತಿಕರೋ ಅಂಥವ್ರಿಗೆ ನಾವು ಆಶ್ರಯವನ್ನು ಕೊಟ್ಟರೆ, ಅವ್ರಿಗೆ ಒಂದು ಸದಾವಕಾಶಗಳನ್ನು ಕೊಟ್ಟರೆ ಅವರು ಈ ಮಾತೃಭೂಮಿಗೆ ಚಿರುಋಣಿಯಾಗಿರ್ತಾರೆ. ಅದಕ್ಕೊಂದು ಸ್ಪಷ್ಟ ಉದಾಹರಣೆ ನಮ್ಮ ಇಸ್ರೇಲಿನ ಜನತೆ. ಇವತ್ತು ರತನ್ ಟಾಟಾ ಅವರಿದ್ದಾರಲ್ಲ, ಅವರ ಪೂರ್ವಜರು ಕೂಡ ಇಸ್ರೇಲಿಯನ್ನರೇ. ಅವತ್ತು ದೇಶ ತೊರೆದು ಬಂದರಲ್ಲ ಜುಹೂಸು, ಅವ್ರಿಗಿವತ್ತು ಅವಕಾಶ ಮಾಡಿಕೊಟ್ಟಿತ್ತು ಭಾರತ ಆವಾಗಿನ ರಾಜರ ಕಾಲದಲ್ಲಿ. 400 ವರ್ಷಗಳ ಕಾಲ ಅವ್ರಿಲ್ಲಿ ಬಾಳಿದ ಮೇಲೆ ಇವತ್ತು ಅವ್ರ ಸ್ವಂತ ಭೂಮಿಯನ್ನು ಹೋರಾಟ ಮಾಡಿ ಪಡ್ಕೊಂಡ್ರಲ್ಲ. ಆದರೆ ಇವತ್ತು ಅವ್ರನ್ನ ನಿರಾಳವಾಗಿ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇಸ್ರೇಲ್ನ ಯುದ್ಧ ಏನಕ್ಕೆ ನಡೀತಾ ಇರೋದು? ಅವರ ಒಂದು ಮೂಲ ಭೂಮಿ ಏನಿದೆ ಅದನ್ನು ಉಳಿವಿಗಾಗಿ ಅವರು ಇವತ್ತು ಹೋರಾಟವನ್ನು ಮಾಡ್ತಾ ಇರೋದು. ಅಂಥ ಸ್ಥಿತಿ ನಮ್ಮ ದೇಶಕ್ಕೆ ಬರಬಾರ್ದು. ಆದರೆ ಅಂಥ ಒಂದು ಜನರಿಗೆ ನಾವು ಅವಕಾಶವನ್ನು ಕೊಟ್ಟಾಗ ಅದರಲ್ಲಿ ಒಂದು ಅರ್ಥ ಬರುತ್ತೆ. ಅದಕ್ಕೆ ಇವತ್ತು ಇಸ್ರೇಲು ಭಾರತಕ್ಕೆ ಬೆನ್ನೆಲುಬಾಗಿ ನಿಂತಿರುತ್ತೆ. ಆದರೆ ಈ ರೀತಿಯಾಗಿ ಮತಾಂಧತೆಯ ಹೆಸರಲ್ಲಿ ಬಂದು ಅಕ್ರಮವಾಗಿ ವಲಸೆ ಬಂದು ಈ ದೇಶದ ಒಂದು ಭದ್ರತೆಗೆ ಧಕ್ಕೆ ತರತಕ್ಕಂತಹ ಇಂಥವ್ರನ್ನ ಹೊರಗಡೆ ಹಾಕಿದ್ರೆ ತಪ್ಪೇನು ಅನ್ನುವಂಥ ಪ್ರಶ್ನೆನ ವಿಪಕ್ಷಗಳ ಮುಂದೆ ಇಡೋದ್ರ ಮುಖಾಂತರ ಭಾರತ ಮಾತೆ ಯಾವತ್ತು ಅಕ್ರಮ ವಲಸಿಗರ ತೊಟ್ಟಿಲಾಗದೇ ಇರಲಿ ಅಂತ ಹೇಳುವಂಥ ಉದ್ದೇಶದೊಂದಿಗೆ ಅವರನ್ನು ಹೊರಗಡೆ ಹಾಕೋದ್ರ ಮುಖಾಂತರ ಯಾರು ಮೂಲ ಭಾರತೀಯರಿದ್ದಾರೋ ಅವ್ರಿಗೆ ಉದ್ಯೋಗಗಳಲ್ಲಿ, ವ್ಯಾಪಾರಗಳಲ್ಲಿ ಒಂದು ಸ್ಥಾನಮಾನಗಳು ಸಿಗಬೇಕು ಅಂತ ಹೇಳುವಂಥ ವಿಚಾರದೊಂದಿಗೆ, ಮತ್ತು ಈ ಅಕ್ರಮ ವಲಸಿಗರು ಈ ಕಸವನ್ನು ಆಯ್ತಾರಲ್ಲ, ಬೇರೆ ಬೇರೆ ಕೆಲಸಗಳು ಮಾಡ್ತಾರಲ್ಲ, ಮನೆಗಳನ್ನ ಸರ್ವೆ ಮಾಡಿ ಕಳ್ಳತನ ಮಾಡಿಬಿಟ್ಟು ಟ್ರೈನ್ ಹತ್ಬಿಟ್ಟು ಇದು ಪಶ್ಚಿಮ ಬಂಗಾಳಕ್ಕೆ ಹೋಗಿ ಬಾರ್ಡರ್ ಕ್ರಾಸ್ ಮಾಡ್ಕೊಂಡು ಹೋದರೆ ಅವ್ರನ್ನ ಯಾರು ಹಿಡ್ಕೊಂಬರ್ತಾರೆ ಅನ್ನೋಂಥ ಪ್ರಶ್ನೆಯನ್ನು ನಮ್ಮ ಪೊಲೀಸ್ ಇಲಾಖೆಯ ಮುಂದೆ ಇಡೋದ್ರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.